ಇದೆ ಮೇಡಮ್ರೆ, ಅವ್ರ ಮನೆ ಇದೇನೆ. ನೀವು ಅರೆಸ್ಟ್ ಮಾಡಿ. ಇವಾಗ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟು ಇವನು ಈ ರೀತಿ ಉಲ್ಟಾ ಹೊಡೆದ್ರೆ ನನ್ನ ಮಗಳ ಜೀವನ ಏನಾಗಬೇಕು ಮೇಡಮ್? ಒಂದು ನಿಮಿಷ ಇರಿಮ್ಮ, ನಾವೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮಗಳನ್ನು ಕರ್ಕೊಂಡೋಗಿ ಫಸ್ಟ್ ಏನೂ ಗೊತ್ತಿಲ್ಲದಲ್ಲೇ ಮಾತಾಡೋದಕ್ಕೆ ಹೋಗ್ಬಾರ್ದು. ನೀವೀಗ ಈ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಸರಿನಾ? ಆ ಹುಡುಗಂದು ಇದರಲ್ಲಿ ತಪ್ಪಾಯ್ತೋ ಇಲ್ವಾ ಅಂತ ಹೇಳಿ ನಾವೆಲ್ಲ ಪರೀಕ್ಷೆ ಮಾಡಬೇಕು. ಆ ಹುಡುಗಂದು ಏನಾದರೂ ಇದರಲ್ಲಿ ತಪ್ಪಿದ್ರೆ ನಾವೇ ಮದುವೆ ಮಾಡಿಸ್ತೀವಿ, ಸರಿನಾ? ನಾವಿವಾಗ ಎಲ್ಲನ ಸಾಕ್ಷಿ ಸಮೇತ ನಾವು ಮಾತಾಡಬೇಕು, ಸಾಕ್ಷಿ ಇರಬೇಕು ನಮ್ಮಲ್ಲಿ. ಈ ಹುಡುಗ ತಪ್ಪು ಕೆಲಸ ಮಾಡಿದ್ದಾನೆ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನಾನು ಇವ್ರನ್ನ ವಿಚಾರಣೆ ಮಾಡ್ತೀನಿ. ವಿಚಾರಣೆ ಮಾಡಿ ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅದೇನು ಮಾಡಬೇಕು ನಾವು ಅದನ್ನು ಮಾಡ್ತೀವಿ. ಇಲ್ಲ ಮೇಡಮ್ರೇ, ನನ್ನ ಮಗಳು ಹೇಳಿ ಇವನು ಬಿಟ್ಟರೆ ಇನ್ಯಾರೂ ಇಲ್ಲ, ಇವನೇ ನಾನು ಲವ್ ಮಾಡ್ತಿದ್ದು ಅಂತ ಹೇಳಿ. ಯಶು ಅನ್ನೋರು ಯಾರು ಈ ಮನೇಲಿ? ಯಶು ಅನ್ನೋರು ಯಾರು? ಮೇಡಮ್ರೇ, ಯಾರು ಬೇಕಾಗಿತ್ತು ಮೇಡಮ್? ಯಶು ಅನ್ನೋರು ಬೇಕಾಗಿತ್ತಮ್ಮ. ಯಶು ಅನ್ನೋರು ಇದ್ದಾರಾ ಈ ಮನೇಲಿ? ಯಶು ಅಂದರೆ ಯಾರು? ನಮ್ಮ ಮಗನೇ ಮೇಡಮ್ರೇ. ಯಶು ಅಂದರೆ ಯಶು ಮೇಡಮ್ರೆ, ನಾನೇ ಯಶು ಅಂದರೆ ಏನಾಗಬೇಕಾಗಿತ್ತು? ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಶಿಕಲಾ ಅವರು ನಿಮ್ಮ ಮೇಲೆ. ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟು ನನ್ನ ಮಗಳನ್ನ ಲವ್ ಮಾಡಿ ಈ ರೀತಿ ನನ್ನ ಮಗಳ ಜೀವನ ಹಾಳಾಗಿದೆ. ನನ್ನ ಮಗಳು 5 ತಿಂಗಳು ಪ್ರೆಗ್ನೆಂಟು. ಇದಕ್ಕೆಲ್ಲ ಕಾರಣ ಇವನೇನೆ. ಮದುವೆ ಆಗುವಂತಂದ್ರೆ ನಾನು ಆಗೋದಿಲ್ಲ ಅಂತ ಹೇಳಿ ಜೋರು ಮಾಡ್ತಾ ಇದ್ದಾನೆ. ಅದಕ್ಕೇ ಇವಾಗ ನೀವು ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಬುದ್ಧಿ ಕಲಿಸಿ ಅವನಿಗೆ ಮದುವೆ ಮಾಡಿಸ್ಬೇಕು ನನ್ನ ಮಗಳ ಜೊತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವಾಗ ಈ ರೀತಿ ತಪ್ಪು ಕೆಲಸ ಮಾಡಿದ್ದೀರಾ, ಆ ಹುಡುಗಿ ಜೀವನ ಏನಾಗಬೇಕು? ಆ ಹುಡುಗಿ ಜೀವನ ಹಾಳು ಮಾಡಿದ್ದೀರಲ್ಲ ನೀವು. ಈ ರೀತಿ ಮಾಡೋದು ಸರಿನಾ ನೀವು? ಮೇಡಮರೇ, ನಮ್ಮ ಹುಡುಗಂದು ಇದ್ರಾಗ ಏನೂ ತಪ್ಪಿಲ್ಲ. ನಮ್ಮ ಹುಡುಗಿನ ಮಾತಾಡಿಸಿ ಏನೋ ಒಂದೂವರೆ ತಿಂಗಳು ಆಗೈತಂತ ಅಷ್ಟೇ. ಅವಳಿಗೆ ಇವಾಗ ಹಾಲೇನೆ 5 ತಿಂಗಳು ಮೇಡಮರೇ. ನನ್ನ ಮಗ ನಾನು ಇದ್ರಾಗ ಏನೂ ತಪ್ಪು ಕೆಲಸ ಮಾಡಿಲ್ಲ. ಏನೋ ನಾನು ಮಾತಾಡೋ ಲವ್ ಅಂದರೆ ಏನು ನೀನು ಮಾತಾಡಿದ್ದೀನಿ, ಫೋನಲ್ಲಿ ಮಾತಾಡಿದ್ದೀನಿ, ಏನೋ ಒಂದು ಮುತ್ತು ಕೊಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಅಂಥ ಕೆಲಸ ಮಾಡಿಲ್ಲ ಕಣಮ್ಮ ಅಂತ ಹೇಳ್ತಾವನೆ ನನ್ನ ಮಗ. ಇದಕ್ಕೆಲ್ಲ ನನ್ನ ಮಗ ಅಲ್ಲ ಮೇಡಮರೇ ಕಾರಣ. ತಪ್ಪಿಲ್ಲ ಅಂತ ನೀನು ಹೇಳ್ಬೋದು. ನೀನು ಹೆಂಗೆ ಹೇಳ್ತೀಯಾ ತಪ್ಪಿಲ್ಲ ಅಂತ ಹೇಳಿ? ಇಲ್ಲಿ ನೋಡಿ, ನೀವು ಹೇಳ್ಬೋದು ನಮ್ಮ ಮಗನ ಇದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ. ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮಗಳಿಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ಇವನೇನೆ ಅಂತ ಹೇಳಿ. ಇವಾಗ ನಿಮ್ಮ ಮಗನ್ನ ಲವ್ ಮಾಡ್ತಾ ಇದ್ಲು ಅಂತ ಹೇಳಿ ಗೊತ್ತೈತೆ. ನೀವು ಹೇಳ್ಬೋದು ಇದು ಕಾರಣ ಅವನಲ್ಲ ಅಂತೇಳಿ. ಅವರೇ ಸುಳ್ಳು ಹೇಳ್ತಾ ಇದ್ದಾರೋ ನೀವು ಸುಳ್ಳು ಹೇಳ್ತಾ ಇದ್ದೀರೋ ಗೊತ್ತಿಲ್ಲ ಅದೆಲ್ಲನ. ಇವಾಗ ನಿಮ್ಮ ಮಗನ ಅರೆಸ್ಟ್ ಮಾಡ್ಕೊಂಡು ಹೋಗಿ ನಾವು ಹಾಸ್ಪಿಟ್ಲಲ್ಲಿ DNA ಎಲ್ಲ ಟೆಸ್ಟ್ ಮಾಡಿಸಿ ಇದರಲ್ಲಿ ಇದಕ್ಕೆ ಕಾರಣ ಯಾರು ಅಂತ ಹೇಳಿ ನಿಮ್ಮ ಮಗನ ಕರ್ಕೊಂಡೋಗಿ ನಾವು ಇದನ್ನೆಲ್ಲ ಟೆಸ್ಟ್ ಮಾಡಿಸಿದ ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ನಿನ್ನ ಮಗನ ತಪ್ಪಿದೆಯೋ ಇಲ್ವೋ ಅಂತ ಹೇಳಿ. ಸರಿ ಆಯ್ತು ಮೇಡಮರೇ, ಬರ್ತೀನಿ. ನನಗೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ನಂದು ಇದರಲ್ಲಿ ಏನೂ ತಪ್ಪಿಲ್ಲ. ನಂದೇನಾದರೂ ಇದರಲ್ಲಿ ತಪ್ಪೈತೆ ಅಂತಂದ್ರೆ ನಾನು ಅಲ್ಲೇ ನಿಮ್ಮ ಮುಂದೆನೇ ತಾಳಿ ಕಟ್ತೀನಿ. ಅವಳಿಗೆ ತಾಳಿ ಕಟ್ಟಿ ರಿಜಿಸ್ಟ್ರ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ ಮನೆಗೆ. ನಮ್ಮ ಅಮ್ಮನೂ ಹೇಳೈತಿ ನಂದು ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಗೊತ್ತೈತೆ. ನಾನು ನನ್ನ ಮನಸ್ಸಿಂದ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಮನಸ್ಸಿಂದ ಹೇಳ್ತಾ ಇದ್ದೀನಿ ಮೇಡಮರೇ. ನಾನು ಒಳಗೊಂದು ಇಟ್ಕೊಂಡು ನನ್ನ ಬಾಯಲ್ಲಿ ಒಂದು ಹೇಳ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಏನಿದೆಯೋ ನನ್ನಿಂದ ಏನಾಗಿದೆ ಅಂತ ನನಗೆ ಗೊತ್ತೈತೆ ಮೇಡಮರೇ. ಒಳಗೊಂದು ಇಟ್ಕೊಂಡು ಹೊರಗೊಂದು ಮಾತಾಡ್ತಾ ಇಲ್ಲ. ನಾನು ಏನಿದೆಯೋ ಅದನ್ನೇ ಮಾತಾಡ್ತಾ ಇದ್ದೀನಿ. ನಂದು ಇದರಲ್ಲಿ ಏನೂ ತಪ್ಪಿಲ್ಲ. ಏನು ಹೇಳ್ಬೋದು? ಹೋಗೋ ಸ್ಟೇಷನ್ಗೆ ಹೋಗೋ ಫಸ್ಟು. ಎಳ್ಕೊಂಡು ಹೋಗ್ರಿ ಮೇಡಮನೆ, ಎಳ್ಕೊಂಡೋಗಿ ಎಲ್ಲ ಟೆಸ್ಟ್ ಮಾಡಿಸ್ತಾ ಗೊತ್ತಾಗುತ್ತೆ. ಬಾರಪ್ಪ ಬಾ, ಜೀಪ್ ಹತ್ಕೋ ಬಾ. ಯಾವನ್ನು ಲವ್ ಮಾಡ್ತಿದ್ಲೋ ಏನೋ. ಯಾರ ಮಗಳು ತಪ್ಪನ ನನ್ನ ಮಗನ ಮೇಲೆ ಹಾಕ್ಯವಳೆ. ನನ್ನ ಮಗನ ಮೇಲೆ ಹಾಕ್ಯವಳೆ ಇವಳು. ಅಲ್ಲ, ನನ್ನ ಮಗನೇ ಬೇಕಾಗಿತ್ತೇನೆ ನಿನಗೆ ಹಿಂಗೆ ಹೆಸರು ಕೆಡ್ಸಕ್ಕೆ? ಇಲ್ಲದೆಲ್ಲನ ನನ್ನ ಮಗನ ಮರ್ಯಾದೆ ತೆಗಿತಾ ಇದೆಯಲ್ಲ, ಇನ್ಯಾವನು ಸಿಗ್ಲಿಲ್ವೇನೆ ನಿನಗೆ? ನೋಡಿ, ಈ ರೀತಿ ಎಲ್ಲ ಮಾತಾಡಬೇಡಿ. ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ. ಅವ್ರು ಹೇಳ್ತಾ ಇದ್ದಾರೆ ಇವಾಗ ನನ್ನ ಮಗಳು ಲವ್ ಮಾಡ್ತಿದ್ದು ಈ ಹುಡುಗನ್ನೇನೆ. ಇವಳು ಮೀಟ್ ಮಾಡೋದಕ್ಕೇನೆ ಆ ಹುಡುಗಿ ಮನೆಗೆ ಮೀಟ್ ಆಗ್ತಾ ಇದ್ರು, ಅಲ್ಲಿ ಮೀಟ್ ಆಗಿ ಮಾತಾಡ್ತಾ ಇದ್ರು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಅದಕ್ಕೇನೆ ಇಲ್ಲಿ ನೋಡಿ, ನೀವು ಏನೇ ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಿ, ಸರಿನಾ? ನೀವು ಇಲ್ಲಿ ಜಗಳ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಮಾಡಬೇಡಿ ನೀವು. ಬರಪ್ಪ ಬಾ. ನನ್ನ ಮಗನ ಅನ್ಯಾಯ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅನ್ಯಾಯ ಪೊಲೀಸ್ ಸ್ಟೇಷನ್ ಮೆಟ್ಲೆತ್ತಾಗ ಮಾಡ್ತಾ ಇದ್ದಾಳೆ. ಏನೋ ತಪ್ಪು ಕೆಲಸ ನನ್ನ ಮಗ ಮಾಡಲಿಲ್ಲ ಅಂದ್ರೂ ನೀನು ಮಾತಾಡಬೇಡ ಸುಮ್ಮನೆ. ನಿನ್ನ ಮಗಂದು ಇದ್ರಾಗ ತಪ್ಪೈತೋ ಇಲ್ವೋ ಅಂತ ಹೇಳಿ ನಿನಗೆ ಗೊತ್ತಾಗುತ್ತಡಿ. ಅವರೆಲ್ಲ ಕರ್ಕೊಂಡೋಗಿ ಹೇಳ್ತಾರೆ, ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಹೇಳ್ತಾರೆ ಇದ್ರಲ್ಲಿ ಯಾರ್ದು ತಪ್ಪೈತೆ ಯಾರ್ದು ಸರಿ ಐತೆ ಅಂತ ಹೇಳಿ. ನಿನ್ನ ಮಗಂದು ಏನೋ ತಪ್ಪಿಲ್ಲ ಅಂತಂದರೆ ನಾವೇನೇನು ಕೇಳೋದಿಲ್ಲ ಕಣಮ್ಮ. ಸುಮ್ಮನಿರು. ಇವಾಗ ನನ್ನ ಮಗಳ ಜೀವನ ಹಾಳಾದರೆ ನೀನೇನು ಹೊಣೆನ ಅದಕ್ಕೆ? ನಿನ್ನ ಮಗಂದೇ ತಪ್ಪಿದ್ರೆ ಅವಾಗ ಏನು ಕೊಡ್ತೀಯ ನೀನು? ಏನು ಕೊಡ್ತೀಯಾ ಹೇಳಿಲ್ವೇನೆ? ನಾನು ಅವತ್ತು ನನ್ನ ಮಗನ ನಾನು ಅದೇ ರೀತಿ ಕೇಳಿದ್ದು. ಪಾಪ ನಿಂದಿದ್ರಾಗ ಏನಾನ ತಪ್ಪೈತೆ ಅಂದರೆ ನಾನೇ ಮದುವೆ ಮಾಡ್ಕೊಬತ್ತೀನಿ ಅಂತ ಹೇಳಿ ನನ್ನ ಮಗನ ಕೇಳಿದ್ದೀನಿ. ನನ್ನ ಮಗ ಹೇಳಿದಾನೆ, ಅಂದಿದ್ರಾಗೆ ಯಾವುದು ತಪ್ಪಿಲ್ಲ ಕಣಮ್ಮ, ನಾನು ಏನು ತಪ್ಪು ಕೆಲಸ ಮಾಡಿಲ್ಲ ಅಂತೇಳಿ ನನ್ನ ಮಗ ಹೇಳವನೇ. ಸುಮ್ಮನೆ ಯಾಕಮ್ಮ ಇಷ್ಟೊಂದು ಹಾರಾಡ್ತೀಯ ನೀನು? ಇವಾಗ ಹೇಳ್ಕೊಂಡು ಹೋಗಿದ್ದಾರೆ ತಾನೆ ಪೊಲೀಸ್ನವರು. ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಾರೆ, ನನ್ನ ಮಗಳನ್ನು ಕರೆಸ್ತಾರೆ. ನನ್ನ ಮಗಳನ್ನು ನಿನ್ನ ಮಗನ್ನು ಕರೆಸಿ ಎಲ್ಲನ ಅದು ಏನು ಮಾಡಬೇಕೋ ಅವರು ಅದನ್ನು ಮಾಡ್ತಾರೆ. ಸುಮ್ಮನಿದ್ದು ಬಿಡಿ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಾನೆ, ಸುಮ್ಮನೆ ಯಾಕೆ? ನಿನ್ನ ಮಗಂದು ಏನೂ ತಪ್ಪಿಲ್ಲ ಅಂತಂದರೆ ನಾವು ಸುಮ್ಮನೆ ಆಗಿಬಿಡ್ತೀವಿ.
ಅವಳು ಇದ್ದಿದ್ದು ಅವಳ ಜೀವನ ಹೆಂಗಾದರೂ ಆಗಲಿ, ನಿನ್ನ ಮಗನ ತಪ್ಪಿಲ್ಲ ಅಂತಂದರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ, ನಾವೇನು ಮಾತಾಡೋಕೆ ಹೋಗೋದಿಲ್ಲ. ಹಳೆಯಲ್ಲಕ್ಕಮ್ಮ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಅವನ್ನ. ಕರ್ಕೊಂಡು ಹೋದ್ರೆ ಇವರು ಕಂಪ್ಲೇಂಟ್ ಕೊಟ್ಟವ್ರಂತೆ. ಇವನೇ ಇದಕ್ಕೆಲ್ಲ ಕಾರಣ ಅಂತೇಳಿ ಕರ್ಕೊಂಡು ಹೋಗಿರ್ ಬಿಡು, ಕರ್ಕೊಂಡು ಹೋಗಿದ್ದೆ ಒಳ್ಳೇದಾಗಲಿ. ಸುಮ್ಕಿರಕ್ಕ, ಒಳ್ಳೇದಾಯ್ತು. ಸುಮ್ಮನೆ ನನ್ನ ಮಗನ ಮೇಲೆ ಇಲ್ಲದೆಲ್ಲ ಇದು ಮಾಡಾರು. ಕರ್ಕೊಂಡು ಹೋಗ್ಲಿ ಸುಮ್ಮನಿರು. ಬಾರೆ, ಅವರು ಯಾವಾಗ ಹೇಳ್ತಾರೆ ಅವಾಗ ಇವಳನ್ನು ಕರ್ಕೊಂಡು ಹೋಗೋಣ ನಾವು. ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಳಿ ಅಮ್ಮ. ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡವಳೆ. ಅದೇನು ಸುಮ್ಮನೆ ಆಗ್ತಾರೆ? ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ರೆ ಅವನು. ನೋಡಕ್ಕ ಹಿಂಗೆ ಮಾತಾಡ್ತಾರೆ ಇವರು. ಏನಮ್ಮ ತಪ್ಪಿಲ್ಲ ಅಂತ ಹೇಳಿ ನನ್ನ ಮಗಂದಿದ್ರಾಗ ಏನೂ ತಪ್ಪಿಲ್ಲ ಅಂತಂದ್ರೆ ಅವಾಗ ಏನು ಮಾಡ್ತಾಳೆ ಇವಳು? ಅವಾಗ ಏನು ಮಾಡ್ತಾಳೆ ಅಂತ? ಅವಾಗ ಹಿಂಗೇನು ಮಾಡ್ತಾಳೆ? ಸುಮ್ಮನೆ ಆಗ್ತಾಳೆ ಅಷ್ಟೇನು. ಹಂಗೆ ಮನೆಯಾಗಿ ಇಕ್ಕೊಂಡು ಸುಮ್ಮನೆ ಆಗ್ತಾಳೆ ಮಗಳನ್ನ. ಅಷ್ಟಿಷ್ಟಿರಲಿಲ್ಲ ಬಿಡು. ಜಂಬ ದೌಲತ್ತು ತಾಯಿ ಮಗಳಿಗೆ ಇಬ್ಬರಿಗೂ ಅಷ್ಟಿಷ್ಟಿರಲಿಲ್ಲ. ಸರಿಯಾಗಿ ಆತು ಕಣೆ. ಅಂದರೆ ಇವಳಿಗಿತ್ತು ನಾನು ಹಂಗೆ ಸಾಕಿ ಹಿಂಗೆ ಸಾಕಿ ನಿಮ್ಮ ಮಗಳು ನಂಬಳ ಅವಳು. ಅಯ್ಯಯ್ಯಪ್ಪ ಅವಳೇ ಅಮ್ಮ, ಅವಳಿದ್ದು ಬೇಡಮ್ಮ ತಾಯಿ. ಬೋಲು ಇತ್ತು ಇಬ್ಬರಿಗೂ ಅಹಂಕಾರ ನೆಣ ಅಷ್ಟಿಷ್ಟಿರಲಿಲ್ಲ. ಈಗ ಗೊತ್ತಾಗೈತಿ ಇಬ್ಬರಳ್ಗೂ. ಈಗ ಒಂದಿಟ್ಟು ಅಡ್ಗ್ಯಾರ ನೋಡು, ಇವಳು ಮೆರಿತಾ ಇದ್ಲು ಹಂಗೇನಿ. ನನಗೆ ಒಬ್ಬಳೆ ಮಗಳು, ನಾನು ಹಂಗೆ ಸಾಕ್ತೀನಿ ಹಿಂಗೆ ಸಾಕ್ತೀನಿ ಅಂತ ಬೋಲ್ ಮೇರಿ ಹೇಳ್ಕೊಂಡಿಲ್ಲಕ್ಕಮ್ಮ. ಸುಮ್ಮನೆ ಕರ್ಕೊಂಡೋಗಿದ್ದೆ ವಾಸಿ ಐತಿ. ಇವಾಗ ಆಸ್ಪತ್ರೆಗೆಲ್ಲ ಟೆಸ್ಟ್ ಮಾಡಿಸ್ತಾರೆ, ಎಲ್ಲ ಗೊತ್ತಾಗುತ್ತೆ ಅಂತಿ. ಈಗ ಅಂಥ ಕಾಲ ಬಂದಿರೋದಲ್ಲ ಅಕ್ಕಮ್ಮ. ನಮ್ಮ ಮೊದ್ಲಿತ್ತಲ್ಲ, ನಮ್ಮ ಕಾಲದಂಗೆ ಅಲ್ಲ ಇವಾಗ. ಎಲ್ಲ ಬಂದೈತಿ ಈಗ. ಎಲ್ಲ ಟೆಸ್ಟ್ ಮಾಡಿಸ್ತಾರೆ, ಎಲ್ಲ ಗೊತ್ತಾಗುತ್ತೆ. ಸುಮ್ಕಿರು. ಅದಕ್ಕೆ ಮತ್ತೆ ನಾನು ಸುಮ್ಮನಿದ್ದಿದ್ದು. ನಾವು ಯಾಕೆ ಇಲ್ಲದ್ದೆಲ್ಲ ಕೆಣಕಕ್ಕೆ ಹೋಗೋಣ? ನನ್ನ ಮಗಂದಿದ್ರಾಗ ಏನೂ ತಪ್ಪಿಲ್ಲ ಅಂದಮೇಲೆ ನನ್ನ ಮಗ ಹೇಳ್ದ. ನಾನಂತೂ ದಿನ ಕೇಳಿದ್ನಕ್ಕ, ದಿನ ಕೇಳಿದ್ನಿ ಏನಪ್ಪ ನಿಂದಿದ್ರಾಗ ಏನೋ ತಪ್ಪೈತೇನೋ ಹೇಳು. ದಿನ ಏನಂತ ತಪ್ಪು ಕೆಲಸ ಮಾಡಿದ್ರೆ ನಾನು ಬೇಕಾದ್ರೆ ಈಗ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದು ದೊಡ್ಡದಲ್ಲ. ಇವತ್ತು ಆ ಹುಡುಗಿನ ಅಂದ್ಕೊಂಡ್ರೆ ನಮಗೇನು ಒಳ್ಳೇದಾಗಲ್ಲ. ನಾವು ಸುಮ್ಮನೆ ಈಗ ಕರ್ಕೊಂಬರೋಣ ಅಂತ ಅಂದೆ. ಇಲ್ಲ ಯಮ್ಮ, ನಾನಂತೂ ಈ ಕೆಲಸ ಮಾಡಿಲ್ಲ ಯಮ್ಮ. ನಾನು ಮಾತಾಡ್ಸಿ ಇನ್ನೂ ಒಂದೂವರೆ ತಿಂಗಳಾಗೈತೆ. ನನಗೆ ಡೇಟ್ ಎಲ್ಲ ಚೆನ್ನಾಗಿ ನೆನಪೈತೆ ಅಂತ ಹೇಳ್ತಾ ಇದ್ದಾನೆ. ಇಂಥ ದಿನವೇ ನಾನು ಅವಳೇ ನನಗೆ ಹೇಳಿದ್ಲು, ಇಂಥ ದಿನವೇ ಫೋನ್ ನಂಬರ್ ಕೊಟ್ಟಿದ್ಲು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾನೆ. ಈ ವಾರದಿಂದ ಸುಸ್ರು ಮನೆ ಮಾತಾಡ್ತಿದ್ರಂತಮ್ಮ. ಅಷ್ಟು ಬಿಟ್ಟರೆ ಬೇರೆ ಏನು ನನ್ನ ಅಂತ ಕೆಲಸ ಮಾಡಿಲ್ಲ ಕಣಮ್ಮ ಅಂತ ಒಪ್ಕೊಂಬಿಲ್ಲ ನನ್ನ ಮಗ. ಇಲ್ಲ ಕಣಮ್ಮ ಅಂತಂದ. ನಾ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೇಳಿ ಹೋಗೋದು ಬೇಡ ಕಣಪ್ಪ ಅಂದೆ. ಇಲ್ಲ ನಾನು ಒಪ್ಕೊಂಬಲ್ಲ ಯಾವುದೇ ಕಾರಣಕ್ಕೂ ಅಂತ ಅಂದ. ನನ್ನ ಮಗ ಅಲ್ಲ ಅಂತೇಳಿ ಏನಾರು ಗೊತ್ತಾದರೆ ಅಲ್ಲ, ಏನಾನ ಇವನೇ ಸುಳ್ಳು ಹೇಳ್ತಾ ಇದ್ದಾನೆ, ಅವರೇ ಸುಳ್ಳು ಹೇಳ್ತಾರೆ, ಯಾರಿಗಮ್ಮ ಗೊತ್ತು? ಇವಾಗ ಅವಳೇ ಹುಡುಗಿನೇ ಸುಳ್ಳು ಹೇಳ್ತಾ ಇದ್ದಾಳು, ನಮ್ಮ ಹುಡುಗನೇ ಸುಳ್ಳು ಹೇಳ್ತಾ ಇದ್ದಾನು, ಯಾರಿಗೆ ಗೊತ್ತು? ಇದನ್ನ ಟೆಸ್ಟ್ ಮಾಡಿಸಿ ಡಾಕ್ಟ್ರ್ ಏನು ಹೇಳ್ತಾರೆ ಆವಾಗಲೇ ತಾನೇ ಗೊತ್ತಾಗೋದು. ಅವಾಗಲೇ ಗೊತ್ತಾಗೋದು. ಸುಮ್ಮನಿರು. ಇವಾಗ ಯಾರು ನಾವು ಇವಾಗ ಯಾತು ಕಾಣ್ದಿಲ್ದಾರ ನಾವು ಹೆಂಗೆ ಅನ್ಕೊಂಬಕ್ಕಾಗುತ್ತೇಳು? ನನ್ನ ಮಗಂದು ಏನೋ ತಪ್ಪಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಪರಮಾತ್ಮಂಗೆ ಗೊತ್ತು. ನನ್ನ ಮಗಂದು ಏನೋ ತಪ್ಪಿದ್ರೆ ನಾನು ಕರ್ಕೊಂಬಿಡ್ತೀನಿ ನನ್ನ ಸಸಿ ಅಂತೇಳಿ. ನಾನೇನು ಮೋಸ ಮಾಡಲ್ಲ ಕಣಕ್ಕ. ಈಗ ನಾನು ಯಾವತ್ತೂ ಅಂಥವೆಲ್ಲನ ಈಗ ಒಬ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ ನಾನು. ದೇವ್ರ ಇದ್ದಾನೆ ಪರಮಾತ್ಮ. ಅದಕ್ಕೆ ನಾನು ಅಂಥವೆಲ್ಲ ಮಾಡೋಕ್ಕೆ ಹೋಗಲ್ಲ. ನಾನು ಹೋಗಿ ಕರ್ಕೊಂಬತ್ತೀನಿ. ಕರ್ಕೊಂಡು ಹೋಗ್ತಾರೆ, ಕೇಳ್ತಾರೆ, ಅವನ್ನ ಎಲ್ಲ ವಿಚಾರಣೆ ಮಾಡ್ತಾರೆ ನಿನ್ನ ಮಗನ್ನ. ನಾನಂಥ ಕೆಲಸ ಏನು ಮಾಡಿಲ್ಲ ಅಂತೇಳಿ ನಿನ್ನ ಮಗ ಎಲ್ಲ ಹೇಳ್ತಾನೆ. ಫೋನ್ ಮಾಡಿರೋದೆಲ್ಲ ತೋರಿಸ್ಬೇಕಾಗಿತ್ತು. ಅದೇ ಅಂತ ಎಲ್ಲ ಐತಿ ಇವಾಗ. ನೋಡ್ರಿ, ಇಂಥ ದಿವಸ ಫೋನ್ ಮಾಡಿದ್ದೆ, ಇಂಥ ದಿವಸ ಎಲ್ಲನ ಫೋನ್ ನಂಬರ್ ಕಳಿಸಿದ್ದು, ಮೆಸೇಜ್ ಮಾಡಿದ್ದು, ಇಂಥ ದಿವಸದಿಂದ ಶುರುವಾಗಿರೋದು ಅಂತ ಹೇಳಿ ಎಲ್ಲ ಅಂತ ಮೆಸೇಜು ಫೋನ್ ನಂಬರ್ದೆಲ್ಲ ಐತಿ. ನಾನು ಯಾವಾಗಿನ ಲವ್ ಮಾಡಿದ್ದಾನೆ ಎಲ್ಲ ಐತಿ. ಆ ಡೇಟ್ ಎಲ್ಲ ಗೊತ್ತಾಗುತ್ತೆ ಫೋನ್ನಾಗೆಲ್ಲ. ಫೋನ್ ಮಾಡಿರೋದು ಎಲ್ಲನ. ನನ್ನ ಮಗನ ನಿದ್ರಾಗ ಏನೋ ತಪ್ಪಿದ್ದು ಬಿಟ್ರಿ ಅವನು ಅವಾಗ ಇವರಪ್ಪ ಏನು ಮಾಡ್ತಾನೋ ಮಾಡಲ ಅಷ್ಟೇ. ಕರ್ಕೊಂಡು ಹೋಗ್ಯವ್ರೆ, ಎಲ್ಲ ವಿಚಾರಣೆ ಮಾಡಿ ಇವಳನ್ನ ಕರೆಸ್ತಾರೆ. ಕರೆಸಿ ಎಲ್ಲ ಆಸ್ಪತ್ರೆ ಟೆಸ್ಟ್ ಮಾಡಿಸ್ತಾರೆ. ಸುಮ್ಮನೆ ಟೆಸ್ಟ್ ಮಾಡಿಸ್ತಾ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಕಮ್ಮನ ಮಗ ಯಶುನ ಕರ್ಕೊಂಡು ಹೋದ್ರು. ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋಗ್ಯವ್ರಿ. ಈಗ ಅವನ್ನೆಲ್ಲ ವಿಚಾರಣೆ ಮಾಡ್ತಾರೆ. ಎಲ್ಲಿ ಯಾವಾಗಲೂ ಮಾಡಿದೆ ಏನು ಎತ್ತ ಅಂತೇಳಿ ಎಲ್ಲ ವಿಚಾರಣೆ ಮಾಡಿ ಅವರು ಇವಳನ್ನ ಕರೆಸ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿಸ್ತಾರೆ ಆಸ್ಪತ್ರೆಗೆ ಕರ್ಕೊಂಡೋಗಿ. ಈಗ ಅಂಥ ಕಾಲ ಬಂದೈತಿ. ಈಗೆಲ್ಲ ಎಷ್ಟೇ ಅವರು ಸುಳ್ಳು ಹೇಳಿದ್ರು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಗೊತ್ತಾಗುತ್ತಂತೆ. ಅಂಥ ಕಾಲ ಬಂದೈತಿ. ಅದಕ್ಕೇನೆ ಇವಾಗ ನೋಡ ಇನ್ನು ಏನೇನು ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.